ಏಪ್ರಿಲ್ 8, 2026 ರಂದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ 2026ರ ಐಪಿಎಲ್ನ ರೋಚಕ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ನಾಟಕೀಯ 1 ರನ್ ಸಾಧಿಸಿದೆ. ಸತತ 2 ಸೋಲುಗಳ ನಂತರ ಸಿಕ್ಕ ಈ ಉಸಿರು ಬಿಗಿ ಹಿಡಿದು ನೋಡುವಂತಹ ಗೆಲುವು, ಪ್ರಸಕ್ತ ಸೀಸನ್ನಲ್ಲಿ ಟೈಟಾನ್ಸ್ ತಂಡಕ್ಕೆ ಮೊದಲ ಅಂಕಗಳನ್ನು ತಂದುಕೊಟ್ಟಿದೆ. ರಾಹುಲ್ ಭರ್ಜರಿ 92 ರನ್ ಗಳಿಸಿದ್ದರೂ ಸಹ, ಕ್ಯಾಪಿಟಲ್ಸ್ ತಂಡ ಗೆಲುವಿನ ಗಡಿ ದಾಟಲು ಸಾಧ್ಯವಾಗಲಿಲ್ಲ. ತಮ್ಮ ಅಭಿಯಾನವನ್ನು ಭರ್ಜರಿಯಾಗಿ ಆರಂಭಿಸಿ 2 ಗೆಲುವುಗಳನ್ನು ಪಡೆದಿದ್ದ ಈ ಸೋಲು ದೊಡ್ಡ ಹಿನ್ನಡೆ ತಂದಿದೆ. ರನ್ಗಳ ಸುರಿಮಳೆಯಾದ ಈ ಪಂದ್ಯ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ನಲ್ಲಿ ನಡೆಯಿತು. ಕೊನೆಯ ಎಸೆತದವರೆಗೂ ಪ್ರೇಕ್ಷಕರನ್ನು ತುದಿಗಾಲಲ್ಲಿ ನಿಲ್ಲಿಸಿತ್ತು. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದ ಗುಜರಾತ್ ಟೈಟಾನ್ಸ್, ಐಪಿಎಲ್ 2026ರಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ತಮ್ಮ ಮೊದಲ 2 ಪಂದ್ಯಗಳನ್ನ ಸೋತಿದ್ದರಿಂದ ಭಾರೀ ಒತ್ತಡದಲ್ಲಿ ಕಣಕ್ಕಿಳಿದಿತ್ತು. ಅವರ ಈ ಗೆಲುವು ಇಲ್ಲದ ಓಟ ಪಾಯಿಂಟ್ಸ್ ಟೇಬಲ್ನಲ್ಲಿ ಅವರನ್ನು 9ನೇ ಸ್ಥಾನಕ್ಕೆ ತಳ್ಳಿತ್ತು. ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ರಶೀದ್ ಖಾನ್ ಟೈಟಾನ್ಸ್ ಪರವಾಗಿ ಪ್ರಮುಖ ಪಾತ್ರ ವಹಿಸಿ ಕ್ಯಾಪಿಟಲ್ಸ್ ವಿರುದ್ಧ ಕೇವಲ 17 ರನ್ ನೀಡಿ 3 ವಿಕೆಟ್ ಪಡೆದ್ರು. ಟೈಟಾನ್ಸ್ ಪರವಾಗಿ ಸದಾ ಸ್ಥಿರ ಪ್ರದರ್ಶನ ನೀಡುವ ಸಾಯಿ ಸುದರ್ಶನ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯಗಳಲ್ಲಿ ಯಾವಾಗ್ಲೂ ಡಾಮಿನೇಟ್ ಮಾಡ್ತಾರೆ. ಡೆಲ್ಲಿ ವಿರುದ್ಧ 5 ಇನ್ನಿಂಗ್ಸ್ಗಳಲ್ಲಿ ಅವರು ಬರೋಬ್ಬರಿ 283 ರನ್ ಗಳಿಸಿದ್ದು, 2025ರ ಸೀಸನ್ನಲ್ಲಿ ಗಳಿಸಿದ ಅಜೇಯ 108 ರನ್ ಕೂಡ ಇದರಲ್ಲಿ ಸೇರಿದೆ. ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಪಂದ್ಯಕ್ಕೂ ಮುನ್ನ ಭರ್ಜರಿ ಫಾರ್ಮ್ನಲ್ಲಿದ್ದರು. ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ತಲಾ 6 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದ್ದರು. ಈ 2 ಗೆಲುವುಗಳಲ್ಲಿ ಯುವ ಆಟಗಾರ ಸಮೀರ್ ರಿಜ್ವಿ ಅಕ್ಷರಶಃ ಮಿಂಚಿದ್ರು. ಲಕ್ನೋ ವಿರುದ್ಧ 47 ಎಸೆತಗಳಲ್ಲಿ 70 ರನ್, ಹಾಗೆ ಮುಂಬೈ ವಿರುದ್ಧ 51 ಎಸೆತಗಳಲ್ಲಿ 90 ರನ್ ಸಿಡಿಸಿ ಸತತವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ರು. ಆದರೆ ಈ ನಿರ್ದಿಷ್ಟ ಪಂದ್ಯದಲ್ಲಿ ರಾಹುಲ್ 52 ಎಸೆತಗಳಲ್ಲಿ ಗಳಿಸಿದ ಅಮೋಘ 92 ರನ್ಗಳು ಕ್ಯಾಪಿಟಲ್ಸ್ ತಂಡದ ಚೇಸ್ಗೆ ಭಾರೀ ನೆರವಾಯಿತು. ಐಪಿಎಲ್ 2026 ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೇರಿಕೊಂಡಿದ್ದ ಪ್ರಮುಖ ಬ್ಯಾಟರ್ ಡೇವಿಡ್ ಮಿಲ್ಲರ್, ತಮ್ಮ ಮಾಜಿ ತಂಡದ ವಿರುದ್ಧ ಕೊನೆಯ ಕ್ಷಣಗಳಲ್ಲಿ ಒಂದು ನಿರ್ಣಾಯಕ ತಪ್ಪು ಮಾಡಿದ್ರು. ಇದು ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಪಂದ್ಯದ ಸೋಲಿಗೆ ಕಾರಣವಾಯಿತು. ಅರುಣ್ ಜೇಟ್ಲಿ ಸ್ಟೇಡಿಯಂ ಪಿಚ್ ತನ್ನ ಹೆಸರಿಗೆ ತಕ್ಕಂತೆ 1 ರನ್ ಮಳೆ ಸುರಿಸುವ ಕ್ರೀಡಾಂಗಣವಾಗಿತ್ತು. ಚಿಕ್ಕ ಬೌಂಡರಿಗಳಿದ್ದ ಕಾರಣ ಬ್ಯಾಟರ್ಗಳಿಗೆ ತುಂಬಾ ಅನುಕೂಲವಾಗಿತ್ತು. ತಜ್ಞರು ಕೂಡ ಇದು ರನ್ ಮಳೆ ಸುರಿಸುವ ಪಂದ್ಯ ಅಂತಲೇ ಹೇಳಿದ್ರು. 180ರಿಂದ 200 ರನ್ಗಳಿಗಿಂತ ಹೆಚ್ಚು ಗಳಿಸಿದರೆ ಮಾತ್ರ ಪೈಪೋಟಿ ನೀಡಲು ಸಾಧ್ಯ ಅಂತ ಊಹಿಸಿದ್ರು. ಹಿಂದೆಲ್ಲ ಈ ಪಿಚ್ ನಿಧಾನವಾಗಿ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವು ನೀಡುತ್ತಿತ್ತು. ಆದ್ರೆ ಈಗ ಸಂಪೂರ್ಣವಾಗಿ ಬ್ಯಾಟಿಂಗ್ಗೆ ಸಹಿ ಬದಲಾಗಿದೆ. 2ನೇ ಇನ್ನಿಂಗ್ಸ್ನಲ್ಲಿ ಇಬ್ಬನಿ, ಡ್ಯೂ ದೊಡ್ಡ ಪಾತ್ರ ವಹಿಸುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಇದರಿಂದಾಗಿ ಬೌಲರ್ಗಳಿಗೆ ಚೆಂಡು ಹಿಡಿಯೋದು ಕಷ್ಟವಾಗಿ, ಟಾಸ್ ಗೆದ್ದ ತಂಡಗಳು ಮೊದಲು ಬೌಲಿಂಗ್ ಆಯ್ದುಕೊಳ್ಳಲು ಆಸಕ್ತಿ ತೋರಿಸಿವೆ. ಇನ್ನು ಈ 2 ಫ್ರಾಂಚೈಸಿಗಳ ನಡುವಿನ ಮುಖಾಮುಖಿ ದಾಖಲೆ ನೋಡುವುದಾದ್ರೆ ಒಟ್ಟು 8 ಪಂದ್ಯಗಳಾಗಿವೆ. ಇದರಲ್ಲಿ ಗುಜರಾತ್ ಟೈಟನ್ಸ್ 5 ಪಂದ್ಯ ಗೆದ್ದಿದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ 3 ಗೆಲುವು ದಾಖಲಿಸಿದೆ. ಈ ಮಹತ್ವದ ಗೆಲುವು ಗುಜರಾತ್ ಟೈಟನ್ಸ್ಗೆ ಒಂದು ದೊಡ್ಡ ಮೈಲೇಜ್ ಕೊಟ್ಟಿದೆ. ಇದರಿಂದ ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ತಳದಲ್ಲಿದ್ದ ಅವರು ಈಗ ಮೇಲೆ ಬಂದಿದ್ದಾರೆ. ಈ ಗೆಲುವು ಅವರ ಈ ಸೀಸನ್ಗೆ ಒಂದು ದೊಡ್ಡ ತಿರುವು ಕೂಡ ಆಗಬಹುದು. ಇನ್ನು ದೆಹಲಿ ಕ್ಯಾಪಿಟಲ್ಸ್ ವಿಷಯಕ್ಕೆ ಬಂದರೆ, ಅವರು ಸೀಸನ್ ಶುರು ಮಾಡಿದ್ದು ಚೆನ್ನಾಗಿದ್ದರೂ ಕೇವಲ 1 ರನ್ನಿಂದ ಸೋತಿದ್ದು ಟಿ20 ಕ್ರಿಕೆಟ್ನಲ್ಲಿ ಒಂದು ಸಣ್ಣ ತಪ್ಪು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಹಾಗೂ ಒತ್ತಡದ ಸಂದರ್ಭಗಳಲ್ಲಿ ಎಷ್ಟು ನಿಖರವಾಗಿ ಆಡಬೇಕು ಅನ್ನೋದನ್ನ ನೆನಪಿಸಿದೆ. ದೆಹಲಿ ತಂಡದಲ್ಲಿ ಕುಲದೀಪ್ ಯಾದವ್ ಅವರಂತಹ ಪ್ರಮುಖ ಆಟಗಾರರು ಜಿಟಿ ಎದುರು 7 ಇನ್ನಿಂಗ್ಸ್ಗಳಲ್ಲಿ 6.56 ಎಕಾನಮಿ ರೇಟ್ನಲ್ಲಿ 5 ವಿಕೆಟ್ ತೆಗೆದಿದ್ದಾರೆ. ಇವರು ತಂಡದ ಬೌಲಿಂಗ್ ವಿಭಾಗಕ್ಕೆ ತುಂಬಾನೇ ಮುಖ್ಯ. ಈಗ ಎರಡೂ ತಂಡಗಳು ಮತ್ತೆ ಚಿಂತನೆ ನಡೆಸಿ ಹೊಸದಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು. ದೆಹಲಿ ಕ್ಯಾಪಿಟಲ್ಸ್ ತಮ್ಮ ಉತ್ತಮ ಪ್ರದರ್ಶನವನ್ನ ಮುಂದುವರೆಸೋಕೆ ನೋಡಿದ್ರೆ, ಗುಜರಾತ್ ಟೈಟನ್ಸ್ ಈ ಮೊದಲ ಗೆಲುವನ್ನೇ ಬುನಾದಿಯಾಗಿಟ್ಟುಕೊಂಡು ಐಪಿಎಲ್ 2026 ಸೀಸನ್ನಲ್ಲಿ ಮುಂದೆ ಸಾಗಲು ಯತ್ನಿಸಬೇಕು.